ಇವತ್ತೊಂದು ಫಂಕ್ಷನ್ಗೆ ಹೋಗಿದ್ವಿ, ಹಾಗೆ ವಾಪಸ್ ಬರ್ತಾ ಡ್ರೈ ಫ್ರೂಟ್ಸ್ ಅಂಗಡಿ ನೋಡಿ ನೆನಪಾಯಿತು, ಪೌಡರ್ ಖಾಲಿಯಾಗಿದೆ, ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋಣ ಅಂತ ಹಾಗೆ ತೊಗೊಂಡು ಬಂದ್ವಿ. ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋದಕ್ಕೆ ಪಿಸ್ತಾ, ಸನ್ಫ್ಲವರ್ ಸೀಡ್ಸ್, ಬಾದಾಮಿ, ಗೋಡಂಬಿ, ಪಂಪ್ಕಿನ್ ಸೀಡ್ಸ್, ಬ್ಲ್ಯಾಕ್ ಗ್ರೇಪ್ಸ್, ವಾಲ್ನಟ್ ಮತ್ತು ಖರ್ಜೂರ ಇಷ್ಟನ್ನು ಸೇಮ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಬನ್ನಿ ಈಗ ಡ್ರೈ ಫ್ರೂಟ್ಸ್ ಪೌಡರನ್ನು ಫಟಾಫಟ್ ಅಂತ ರೆಡಿ ಮಾಡೋಣ. ಪಾತ್ರೆಯಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಯಾರೆಲ್ಲ ಡ್ರೈ ಫ್ರೂಟ್ಸ್ನ ಹಾಗೆ ತಿನ್ನೋದಕ್ಕೆ ಇಷ್ಟಪಡಲ್ಲ, ಸೊ ಅವರು ಈ ಥರ ಪೌಡರ್ ಮಾಡಿ ಇಟ್ಕೊಳ್ಬೋದು. ಈ ಪೌಡರ್ನ ಮಕ್ಕಳಿಗೆ ಹಾಲಿಗೆ ಹಾಕಿ ಕೊಡ್ಬೋದು, ಇಲ್ಲ ಹಾಗೇನೂ ತಿನ್ಬೋದು. ಅಥವಾ ವೆಯ್ಟ್ ಗೇನ್ ಆಗಬೇಕು ಅಂದರೆ 1 ಗ್ಲಾಸ್ ಹಾಲಿಗೆ ಪಚ್ಚಬಾಳೆಹಣ್ಣು ಮತ್ತು ಇದು 2 ಸ್ಪೂನ್ ಪೌಡರ್ನ ಹಾಕಿ ಮಿಲ್ಕ್ ಶೇಕ್ ಮಾಡಿ ಕೂಡ ಮಕ್ಕಳಿಗೆ ಕೊಡ್ಬೋದು. ಕಾಫಿ ಟೀ ಜಾಸ್ತಿ ಕುಡಿಯೋ ಬದಲು ಈ ಥರ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಲಲ್ಲಿ ಹಾಕಿ ಕುಡಿಯೋದ್ರಿಂದ ಸೊ ಹೆಲ್ದಿ ಆಗಿರ್ತೀವಿ, ತುಂಬ ಹೆಲ್ತ್ಗೆ ಒಳ್ಳೆಯದು ಕೂಡ. ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವೊಂದು 4 ಏಲಕ್ಕಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಪೌಡರ್ ಇತ್ತು ಅಂದ್ಬಿಟ್ಟು ಏಲಕ್ಕಿ ಪೌಡರ್ ಹಾಕಿದ್ದೀನಿ. ಈಗ ಡ್ರೈ ಫ್ರೂಟ್ಸ್ ರೆಡಿ ಆಗಿದೆ. ಇದನ್ನು ಒಂದು ಸ್ಟೀಲ್ ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಒಂದು 3 ಮಂತ್ಸ್ ಸ್ಟೋರ್ ಮಾಡ್ಬೋದು. ನೀವು ಟ್ರೈ ಮಾಡಿ ದಿನನಿತ್ಯ ನಿಮ್ಮ ಆಹಾರದ ಜೊತೆಗೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ.